ಗುರು ಶಿಷ್ಯರ ಕಾಳಗ ಕಮ್ಮಿ ಆಗ್ತಿಲ್ಲ. ಅದರಲ್ಲೂ 3 ದಿನದಿಂದ ಸಿದ್ದರಾಮಯ್ಯ ಸುಧಾಕರ್ ಸಮರ ಮಿತಿ ಮೀರ್ತಿದೆ. ನಿನ್ನೆವರೆಗೂ ಭ್ರಷ್ಟಾಚಾರದ ಜಗಳ. ಇವತ್ತು 36 ಸಾವಿಗೆ ಸುಧಾಕರ್ ಕಾರಣ ಅಂತಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮಾತಿಗೆ ಡಿಕೆಶಿನು ಜೈ ಅಂದಿದ್ದಾರೆ. ರಾಜಕೀಯ ಗುರು ಸಿದ್ದರಾಮಯ್ಯ ಅವರನ್ನ ಮಾಜಿ ಶಿಷ್ಯ ಹಾಲಿ ಸಚಿವ ಸುಧಾಕರ್ ಕೆಣಕಿದ್ರು. ಕೆಣಕಿದ ಮೇಲೆ ಸಿದ್ದರಾಮಯ್ಯ ಸುಮ್ಮನಿರ್ತಾರಾ? ಹೋದಲ್ಲಿ ಬಂದಲ್ಲಿ ಸುಧಾಕರ್ ಮೇಲೆ ಗರಂ ಆಗ್ತಿದ್ದಾರೆ. ಇವತ್ತು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಸಮಾವೇಶದಲ್ಲೂ ಅಷ್ಟೇ, ಸಮಾವೇಶದ ಹೊರಗೂ ಅಷ್ಟೇ ಸಿದ್ದರಾಮಯ್ಯಗೆ ಟಾರ್ಗೆಟ್ ಆಗಿದ್ದು ಬಿಜೆಪಿ ಮತ್ತು ಸುಧಾಕರ್. 36 ಜನರ ಸಾವಿಗೆ ಸುಧಾಕರ್ ಕಾರಣ. ಸುಧಾಕರ ಹೆಲ್ತ್ ಮಿನಿಸ್ಟರ್ ಆಗಿದವ್ರು ಯಾರು? ಮತ್ 36 ಜನರ ಸಾವಿಗೆ ಯಾರು ಕಾರಣ? ಯಾರಪ್ಪ ಕಾರಣ? ಸುಳ್ಳು ಬೇರೆ ಹೇಳ್ಬಿಟ್ಟು 36 ಜನ ಸತ್ತೋಗಿದ್ದಾರೆ, ಆಕ್ಸಿಜನ್ ಇಲ್ದೇನೆ 3 ಜನ ಸತ್ತೋದ್ರು ಅಂತ ಹೇಳ್ಬಿಟ್ಟು ಹೋದ. ಇವರು ಮಿನಿಸ್ಟರ್ ಆಗಿರ್ಲಿಕ್ಕೆ ಲಾಯಕ? ಚೆನ್ನಾಗಿದ್ರೆ ಅಲ್ಲಿ ಬಿಜೆಪಿ ಬೆಂಕಿ ಹಾಕ್ತಾರೆ. ಎಲ್ಲಿ ಚೆನ್ನಾಗಿದ್ರೆ ಆಗಲ್ಲ, ಇವ್ರಿಗೆ ಬೆಂಕಿ ಹಾಕ್ಬಿಡ್ತಾರೆ. ಅಲ್ಲಿ ಈ ಬಿಜೆಪಿ ಅವರು ಇದಾರಲ್ಲ, ಬೆಂಕಿ ಹಾಕೋದು. ನಿಮ್ ಜಿಲ್ಲೆಯಲ್ಲಿ ಜೆಡಿಎಸ್ ಇಲ್ಲ. ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ನಿನ್ನೆ ಕೋವಿಡ್ ಹಗರಣದಲ್ಲಿ 3,000 ಕೋಟಿ ಹೊಡೆದಿದ್ದಾನೆ ಅಂದಿದ್ರು ಸಿದ್ದರಾಮಯ್ಯ. ಇದಕ್ಕೆ ಶ್ವೇತಪತ್ರ ಹೊರಡಿಸ್ತೀನಿ ಅಂದ ಸುಧಾಕರ್ ಮೇಲೆ ಮತ್ತೆ ಸಿದ್ದು ಸಿಟ್ಟಾದ್ರು. ಈ ಭ್ರಷ್ಟಾಚಾರದಿಂದ ಅಗಾಧವಾದಂತ ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಈ ಚುನಾವಣೆಗೆ 30,000 ಕೋಟಿ ಖರ್ಚು ಮಾಡಬೇಕು ಅಂತ. ಐ ಆಮ್ ರೆಡಿ. ವೈಟ್ ಪೇಪರ್ ರಿಲೀಸ್ ಮಾಡ್ತೀವಿ ಸರ್ಕಾರ. ವಿ ಆರ್ ರೆಡಿ. ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಪಲಾಯನ ಮಾಡಿದ್ರಿ ನೀವು, ಮತ್ತು ಟೇಬಲ್ ಮಾಡಿ ಚರ್ಚೆ ಅವ್ರು ಪೂರ್ತಿ ಮಾಡಿದ್ರು. ಸರ್ಕಾರದಿಂದ ಉತ್ತರ ಕೊಡೋ ಅಷ್ಟೊತ್ತಿಗೆ ಅವ್ರಿಗೆ ಅದನ್ನು ಕೇಳಿಸ್ಕೊಳ್ಳೋ ಅಂತ ಸಮಾಧಾನ ಇಲ್ಲ, ಹೊರಟೋದ್ರು, ಪಲಾಯನ ಮಾಡಿದ್ರು. ಒಟ್ಟು ಎಂಕ್ವೈರಿ ಮಾಡಿಸಿ, ದಾಖಲಾತಿಗಳು ಕೊಡಿ. ಮೊದಲೇ ಕೊಟ್ಟಾರ? ಎಂಕ್ವೈರಿ ಶುರುವಾದ ಮೇಲೆ ಎಲ್ಲ ಕೂಡ ಅದು ಶ್ವೇತಪತ್ರ ಅಂದ್ರೆ ಇಟ್ ಇಸ್ ಅನದರ್ ಸ್ಟೇಟ್ಮೆಂಟ್ ಅಷ್ಟೇ. ಅದೊಂದು ಸುಳ್ಳಿನ ಕಂತೆ ಆಗುತ್ತೆ. ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಮಾಡಿದ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಕೂಡ ಸುಧಾಕರ್ ಅವರನ್ನೇ ಟಾರ್ಗೆಟ್ ಮಾಡಿದ್ರು. ಚಾಮರಾಜನಗರ ದುರಂತದಲ್ಲಿ 36 ಸಾವಿಗೆ ಸುಧಾಕರ್ ಕಾರಣ ಅಂದ್ರು. ಜೊತೆಗೆ ಜೆಡಿಎಸ್ ಮೇಲೂ ಹರಿಹಾಯ್ದ್ರು. 36 ಜನ ಸತ್ರು ಏನು ಕೊಡ್ಲಿಲ್ಲ ಸುಧಾಕರ್. ಕಾಂಗ್ರೆಸ್ ಗೆದ್ರೆ 36 ಮನೆಗೂ ಕೆಲಸ. ಸುಧಾಕರ್ ಮಾನ್ಯ ಮಂತ್ರಿ 36 ಜನ ಆಕ್ಸಿಜನ್ ಇಲ್ಲದೆ ಕೊಲೆ ಮಾಡಿದ್ರು. ಆ ಮಂತ್ರಿ ಬಂದ್ಬಿಟ್ಟು 3 ಜನ ಸತ್ತವ್ರೆ ಅಂತ ಹೇಳ್ದ. ಮುಂದಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಆ 36 ಜನರು ಕೂಡ ಚಾಮರಾಜನಗರದ ಮೆಡಿಕಲ್ ಕಾಲೇಜಿನಲ್ಲಿ ನೌಕರಿ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಅಪ್ಪ ಪ್ರಧಾನಿ, ಮಗ ಸಿಎಂ ಆದ್ರು. ಜೆಡಿಎಸ್ನವರು ಕಿಂಗ್ ಮೇಕರ್ ಆಗೋ ಆಸೆ. ಯಾರು ಕೂಡ ಜನತಾ ದಳದ ಬಗ್ಗೆ ಇನ್ನ ನಿರಸನ ಆಗೋದು ಬೇಡ. ಅವ್ರಿಗೆ ಅವಕಾಶ 2 ಬಾರಿ ಸಿಕ್ಕಿದೆ. ತಂದೆಗೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ. ಕುಮಾರಣ್ಣಂಗೆ 2 ಬಾರಿ ಮುಖ್ಯಮಂತ್ರಿ ಸಿಕ್ಕಿದೆ. ಅಧಿಕಾರ ಇದ್ದಾಗ ಏನಾದ್ರು ಒಂದು ಗುರುತಾದಂತ ಕೆಲಸ ಮಾಡಬಹುದಾಗಿತ್ತು. ಅವ್ರ ಕೈ ಉಳಿಸ್ಕೊಳಕ್ ಆಗ್ಲಿಲ್ಲ. ಅವ್ರು ಏನಾದ್ರು ಮಾಡಿ ನಾನು ಕಿಂಗ್ ಮೇಕರ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಫ್ಯಾನ್ಸ್ ಮೇಲೆ ಡಿಕೆಶಿ ಸಿಟ್ಟಾದ್ರು. ಡಿಕೆಶಿ ಭಾಷಣ ಮಾಡ್ತಿದ್ದಾಗ ಸಿದ್ದರಾಮಯ್ಯ ಅವರನ್ನ ಸನ್ಮಾನಿಸ್ತಿದ್ರು. ಆಗ ಡಿಕೆಶಿ ಗದರಿದ ಘಟನೆಯೂ ನಡೆಯಿತು. ನೀವೊಬ್ಬರೇ ಹೂನಾರ ಕಟ್ತಿರೋ ಅವ್ರಿಗೇನು ಬಡವ್ರಿಗೇನಿಲ್ವಾ? ಸಭೆ ಆದ್ಮೇಲೆ ಮಾಡಿ, ಸಭೆ ಆದ್ಮೇಲೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಚಾಮರಾಜನಗರ ಬಳಿಕ ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾರೋಟ್ ಏರಿ ಪ್ರಜಾಧ್ವನಿ ಸಮಾವೇಶಕ್ಕೆ ಬಂದ್ರು. ಅಲ್ಲೂ ಜೆಡಿಎಸ್ ಮತ್ತು ಬಿಜೆಪಿಯವರನ್ನೇ ಟಾರ್ಗೆಟ್ ಮಾಡಿದ್ರು. ಕಾಂಗ್ರೆಸ್ಗೆ ಮತ ಹಾಕಿ ಅಂದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಡ್ಯದಲ್ಲಿ ಇದ್ದಕ್ಕಿದ್ದಂತೆ ಸಚಿವ ಗೋಪಾಲಯ್ಯ ಅವರನ್ನ ಹೊರಹಾಕಿ ಅಶೋಕ್ಗೆ ಜಿಲ್ಲಾ ಉಸ್ತುವಾರಿ ಕೊಟ್ಟಿದೆ ಬಿಜೆಪಿ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಆದರೆ ಅಶೋಕ್ ಉಸ್ತುವಾರಿಯಾಗಿ ಬಂದ 24 ಗಂಟೆಯಲ್ಲೇ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಮಂಡ್ಯ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡ ಮರುದಿನವೇ ಆರ್ ಅಶೋಕ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಅದು ಮಂಡ್ಯದಲ್ಲಿರೋ ಬಿಜೆಪಿ ನಾಯಕರಿಂದಲೇ.
ಅಭಿಯಾನ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಮಂಡ್ಯ ನಗರದ ಪ್ರಮುಖ ಸ್ಥಳಗಳಲ್ಲಿ ಗೋ ಬ್ಯಾಕ್ ಅಶೋಕ್ ಅಂತೆಲ್ಲ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಆರ್ ಅಶೋಕ್ ಮಂಡ್ಯದಲ್ಲಿ ದೊಡ್ಡ ಹಿಡಿತ ಇಲ್ಲ ಅನ್ನೋ ಮಾತುಗಳಿವೆ. ಕೆ ಗೋಪಾಲಯ್ಯ ಈಗಾಗಲೇ ತನ್ನದೇ ಪಡೆ ಕಟ್ಟಿಕೊಂಡಿದ್ದಾರೆ. ಈಗ ಆರ್ ಅಶೋಕ್ ಬಂದ್ರೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋದು ಬಿಜೆಪಿ ಮುಖಂಡರ ವಾದ. ಜೊತೆಗೆ ಆರ್ ಅಶೋಕ್ ಮೇಲೆ ಸ್ಥಳೀಯ ಮುಖಂಡರಿಗೆ ನಂಬಿಕೆ ಕೂಡ ಇಲ್ಲ. ಹೀಗಾಗಿ ಆರ್ ಅಶೋಕ್ ಗೋ ಬ್ಯಾಕ್ ಅಭಿಯಾನ ಶುರು ಮಾಡಿದ್ದಾರೆ. ಕಾರ್ಯಕರ್ತರಿಗೂ ಒಂದು ರೀತಿಯ ದುಗುಡ ಆತಂಕ ಶುರುವಾಗಿದೆ. ಈಗ ಉಸ್ತುವಾರಿಯವ್ರನ್ನ ಇದರಲ್ಲಿ ಚೇಂಜ್ ಮಾಡಿದ್ದಾರೆ. ನಾವು ಪಕ್ಷ ಮತ್ತು ಕಾರ್ಯಕರ್ತರನ್ನ ಹಿತವನ್ನು ಬಲಿ ಕೊಡಲಿಕ್ಕೆ ನಾವು ತಯಾರಿಲ್ಲ. ಇಲ್ಲಿ ಬಂದವರು ಕೂಡ ಉಸ್ತುವಾರಿ ಆದವರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈ ಒಂದು ಹೊಂದಾಣಿಕೆ ಬಿಟ್ಟು ಕೆಲಸ ಮಾಡಬೇಕಾಗ್ತದೆ. ಗೋ ಬ್ಯಾಕ್ ಅಭಿಯಾನಕ್ಕೆ ಅಶೋಕ್ ಸಿಡಿಮಿಡಿ. ಗೋ ಬ್ಯಾಕ್ ಅಭಿಯಾನ ವಿಷಯ ಕೇಳಿ ಸಚಿವ ಆರ್ ಅಶೋಕ್ ಸಿಡಿಮಿಡಿಗೊಂಡ್ರು. ಆದ್ರೂ ಮಾಧ್ಯಮಗಳ ಮುಂದೆ ಇದೆಲ್ಲ ವಿಪಕ್ಷಗಳ ಕೈವಾಡ ಅಂದ್ರು. ಸುಮ್ಮನೆ ಎತ್ತಿಕಟ್ಟಿದ್ದಾರೆ ಅಂತ ಸ್ವಪಕ್ಷದವರ ಹೆಸರೆತ್ತದೆ ಮುಗಿಬಿದ್ರು. ನಾನು ಬಂದಿದ್ದೀನಿ ಅಂದ್ರೆ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ನೆಲೆ ಊರ್ತೈತೆ ಅನ್ನೋದು ಇದೆ, ಎಲ್ಲರಿಗೂ ಭಯ ಇದೆ. ಅದರಿಂದ ಬೇರೆ ಪಕ್ಷದವರು ಆ ಥರ ಎತ್ಕಟ್ಟಿರ್ಬೋದು. ನಮ್ಮ ಪಾರ್ಟಿ ಆ ಥರ ಸಂಸ್ಕೃತಿನೇ ಅಲ್ಲ. ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾತಿಗೆ ಎಚ್ಡಿಕೆ ಸಿಟ್ಟು. ಮಂಡ್ಯದಲ್ಲಿ ಗೋ ಬ್ಯಾಕ್ ಆರ್ ಅಶೋಕ್ ಕ್ಯಾಂಪಿಯನ್ ವಿಚಾರಕ್ಕೆ ರಾಯಚೂರಲ್ಲಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ರು. ನಮ್ಮ ಜೊತೆ ಯಾರು ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಯಾರಂತ ಅವರೇ ಹೇಳಿ ಅಂತ ಕಾಲೆಳೆದ್ರು. ಅವ್ರು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡವ್ರೆ ಜೆಡಿಎಸ್ ಪಕ್ಷದಲ್ಲಿ, ಅದೆಲ್ಲ ಹೊಂದಾಣಿಕೆ ಇದೆಯೋ ಇಲ್ವೋ ಅವ್ರು ಹೇಳ್ಬೇಕು ಅದಕ್ಕೆ ಉತ್ತರ. ಅದೇ ನಾನು ಉತ್ತರ ಕೊಡಕ್ಕಾಗತ್ತಾ? ಜೆಡಿಎಸ್ನವರ ಮೇಲೆ ಮುಗಿ ಬೀಳ್ತಿರೋ ಕಾಂಗ್ರೆಸ್ಸಿಗರು ಈಗ ಅಶೋಕ್ ಗೋ ಬ್ಯಾಕ್ ಬಗ್ಗೆ ಲೇವಡಿ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿ ನಾಯಕರಿಗೆ ಗೋ ಬ್ಯಾಕ್ ಎನ್ನುತ್ತಿರುವ ಪ್ರಕರಣ ಹೆಚ್ಚುತ್ತಿದೆ. ಈ ಹಿಂದೆ ಕಟೀಲ್ ಕಾರು ಅಲ್ಲಾಡಿಸಿ ಗೋ ಬ್ಯಾಕ್ ಎಂದಿದ್ರು. ಆಮೇಲೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮನೆ ಮೇಲೆ ದಾಳಿ ನಡೆಸಿದ್ರು. ಈಗ ಅಶೋಕ್ ಸರದಿ ಅಂತ ಕಾಲೆಳೆದಿದ್ದಾರೆ. ಅಶೋಕ್ಗೆ ಮಂಡ್ಯ ಉಸ್ತುವಾರಿ ಕೊಟ್ಟಿದ್ಯಾಕೆ? ಎಲೆಕ್ಷನ್ ಟೈಮ್ನಲ್ಲಿ ಆರ್ ಅಶೋಕ್ಗೆ ಮಂಡ್ಯ ಉಸ್ತುವಾರಿ ಯಾಕೆ ಕೊಟ್ರು ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ಕಾರಣಗಳೂ ಇವೆ. ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸಬೇಕು. ಹೀಗಾಗಿ ಘಟಾನುಘಟಿ ನಾಯಕರ ಕ್ಷೇತ್ರ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್ ಎಚ್ಡಿಕೆ ಮಂಡ್ಯಗೆ ಬರ್ತಾರೆ ಎಂಬ ವದಂತಿ ಹರಿದಾಡ್ತಿದೆ. ಡಿಕೆಶಿ ಎಚ್ಡಿಕೆ ಬಂದ್ರೆ ಮಂಡ್ಯದಿಂದ ಆರ್ ಅಶೋಕ್ ಸ್ಪರ್ಧೆ ಮಾಡಬಹುದು. ಆರ್ ಅಶೋಕ್ಗೆ ಮಂಡ್ಯದಲ್ಲಿ ನಿಲ್ಲಲು ವರಿಷ್ಠರು ಸೂಚಿಸಬಹುದು. ಅದಕ್ಕೆ ಮಂಡ್ಯದಲ್ಲಿ ಹಿಡಿತ ಸಾಧಿಸಲು ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಅನ್ನೋ ಮಾತು ಬಿಜೆಪಿಯಲ್ಲೇ ಕೇಳಿ ಬರ್ತಿದೆ. ಅಶೋಕ್ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೋ ಇಲ್ವೋ, ಆದ್ರೆ ಮಂಡ್ಯದಲ್ಲಿ ಸ್ವಪಕ್ಷದವರೇ ಗೋ ಬ್ಯಾಕ್ ಅಭಿಯಾನ ಮಾಡಿರೋದು ವಿರೋಧಿಗಳಿಗೆ ಆಹಾರ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಫೈನಲ್ ಆಗತ್ತಾ? ಸ್ವರೂಪ್ ಭವಾನಿ ರೇವಣ್ಣಗೋಸ್ಕರ ಆಸೆ ಆಕಾಂಕ್ಷೆಗಳನ್ನೆಲ್ಲ ತ್ಯಾಗ ಮಾಡ್ತಾರಾ? ಈ ಪ್ರಶ್ನೆಗೆಲ್ಲ ಕುಮಾರಸ್ವಾಮಿ ಮತ್ತು ಆಕಾಂಕ್ಷಿ ಸ್ವರೂಪ್ ಅವರೇ ಉತ್ತರ ಕೊಟ್ಟಿದ್ದಾರೆ ನೋಡಿ. ಭವಾನಿ ರೇವಣ್ಣ ಪಟ್ಟು, ಎಚ್ಡಿಕೆಗೆ ಇಕ್ಕಟ್ಟು. ಪಟ್ಟು ಸಡಿಲಿಸಿ ಪಕ್ಷಕ್ಕಾಗಿ ದುಡಿಯಲು ಪಡೆ ರೆಡಿ. ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಕುಮಾರಸ್ವಾಮಿ ನಡೆಸ್ತಾ ಇರೋ ಪಂಚರತ್ನ ರಥಯಾತ್ರೆಗೆ ಭರ್ಜರಿ ಜನಬೆಂಬಲ ಸಿಗ್ತಾ ಇದೆ. ಇದ್ರ ಮಧ್ಯೆನೆ ಹಾಸನಕ್ಕೆ ನಾನೇ ಅಭ್ಯರ್ಥಿ ಅಂತ ಭವಾನಿ ರೇವಣ್ಣ ಘೋಷಿಸಿಕೊಂಡಿದ್ರು. ಈ ಜೆಡಿಎಸ್ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಎಚ್ಡಿಕೆ ವಿರೋಧಿಗಳಿಗೆ ಇದು ದೊಡ್ಡ ಅಸ್ತ್ರವಾಗಿತ್ತು. ಆದ್ರೆ ನಿನ್ನೆ ಭವಾನಿ ರೇವಣ್ಣ ಬಗ್ಗೆ ಕುಮಾರಸ್ವಾಮಿ ಮಾತನಾಡಿದ ಮೇಲಂತೂ ಕುಟುಂಬ ಕಲಹ ಅಂತೆಲ್ಲ ಸುದ್ದಿ ಹರಿಬಿಟ್ಟಿದ್ರು. ಈಗ ಕುಮಾರಸ್ವಾಮಿ ವಿರೋಧಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರಲ್ಲ, ಯಾವುದೇ ರೀತಿ ಸಂಘರ್ಷವೂ ಆಗಲ್ಲ. ಎಲ್ಲ ಸುಗಮವಾಗಿ ಕ್ಲಿಯರ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಸಮಸ್ಯೆಗಳು ಏನೂ ಇಲ್ಲ. ಅಲ್ಲಿ ತಾವ್ಯಾರು ಕುತೂಹಲಕ್ಕಾಗಲಿ ಆತಂಕಕ್ಕಾಗಲಿ ನೀವು ಒಳಗಾಗ್ಬಿಡಿ. ನಮ್ಮ ಕುಟುಂಬದಲ್ಲಿ ಏನಾಗ್ಬಿಡುತ್ತೆ ಅಂತ ಮತ್ತಿನ್ನು ಯಾವುದೇ ಕ್ಷೇತ್ರದಲ್ಲಿ ಸಮರ್ಥವಾದಂಥ ಅಭ್ಯರ್ಥಿಗಳಿದ್ದಾರೆ. ಈಗಾಗಲೇ ಅಲ್ಲಿ ಹಾಲಿ ಶಾಸಕರಿದ್ದಾರೆ. ಅವರ ಒಂದು ವಿಶ್ವಾಸದೊಂದಿಗೆ ಅಲ್ಲಿ ಏನು ತೀರ್ಮಾನಗಳಾಗಬೇಕು, ಈಗಾಗಲೇ ಅವರ ಹೆಸರು ಘೋಷಣೆ ಮಾಡಿದ್ದೇವೆ. ಏನಾದರೂ ಅಲ್ಲಿ ಸಂಘಟನಾ ದೃಷ್ಟಿಯಿಂದ ಬದಲಾವಣೆ ಬೇಕು ಅಂದರೆ ಶಾಸಕರನ್ನ ಕೂರಿಸ್ಕೊಂಡು ತೀರ್ಮಾನ ಮಾಡ್ತೀವಿ. ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾಗ
ನಾವು ಕುಟುಂಬದಿಂದ ಯಾರನ್ನೂ ಏರ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ನೆನ್ನೆ ಕ್ಲಿಯರಾಗಿ ಹೇಳಿದ್ದೀನಿ. ಪದೇ ಪದೇ ಅದರ ಬಗ್ಗೆ ಸಮಜಾಯಿಷಿನ ಕೊಡಬೇಕಾಗಿಲ್ಲ. ಕೆಲವರಿಗೆ ವೈಯಕ್ತಿಕವಾದಂಥ ಒಂದು ಪ್ರೀತಿ ವಿಶ್ವಾಸಗಳಿರ್ತದೆ, ಅಭಿಮಾನದಲ್ಲಿ ಮಾತನಾಡ್ತಾರೆ. ಅಭಿಮಾನದಲ್ಲಿ ಮಾತಾಡಿದ್ದೆಲ್ಲ ಅದು ದೊಡ್ಡ ಮಟ್ಟದ ಒಂದು ಅಭಿಪ್ರಾಯಗಳು ಅಂತಕ್ಕಂಥದ್ದು ತಗೊಳಕ್ಕಾಗಲ್ಲ. ನೆನ್ನೆ ಏನು ಹೇಳಬೇಕು ಹೇಳಾಗಿದೆ. ಇನ್ನು ಉಳಿದಿದ್ದನ್ನು ನಾವು ಮನೆಯಲ್ಲಿ ಕೂತು ಪಕ್ಷದ ಚೌಕಟ್ಟಿನಲ್ಲಿ ಕೂತು ತೀರ್ಮಾನಕ್ಕೆ ಬರ್ತೀವಿ. ಕುಮಾರಸ್ವಾಮಿ ಅಷ್ಟೇ ಅಲ್ಲ, ಹಾಸನ ಟಿಕೆಟ್ ಆಕಾಂಕ್ಷಿಯಾಗಿರೋ ಸ್ವರೂಪ್ ಕೂಡ ಟಿಕೆಟ್ ಕೊಟ್ರೆ ಅಭ್ಯರ್ಥಿ ಆಗ್ತೀನಿ, ಇಲ್ದಿದ್ರೆ ಭವಾನಿ ಅಕ್ಕನ ಪರ ಪ್ರಚಾರ ಮಾಡ್ತೀನಿ ಅಂತಾನು ವಿವಾದಕ್ಕೆ ತೆರೆ ಇಟ್ರು. ಕುಮಾರಸ್ವಾಮಿ ಅವರ ಹೇಳಿಕೆ ನಾನು ನೋಡಿದೆ. ಅವರ ಅಭಿಪ್ರಾಯದಲ್ಲಿ ಅವರು ಹೇಳಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ. ಹಾಗಾಗಿ ನಾವು ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಮೊನ್ನೆ ಹೇಳಿದೆ, ಇವತ್ತು ಕೂಡ ಅದೇ ಇದಕ್ಕೆ ನಾವು ಬದ್ಧವಾಗಿದ್ದೀವಿ. ಭವಾನಕ್ಕಂಗೆ ಕೂಡ ಕೊಟ್ಟರು ನಾನು ಕೂಡ ನನ್ನ ಮನಸ್ಸಿಂದ ಸಂಪೂರ್ಣವಾಗಿ ಅವ್ರನ್ನ ಗೆಲ್ಸೋಂಥ ಕೆಲಸ ಮಾಡ್ತೀನಿ. ನನಗೂ ಕೂಡ ಟಿಕೆಟ್ ಸಿಕ್ಕಿದ್ರೆ ಭವನಕ್ಕೂ ಕೂಡ ನನಗೆ ಗೆಲ್ಸೋಂಥ ಕೆಲಸನ ಮಾಡ್ತಾರೆ ಅಂತ ನನ್ನ ಭಾವನೆ ಸರ್. ಖಂಡಿತವಾಗ್ಲೂ ನಿರೀಕ್ಷೆ ಇದೆ, ಬಟ್ ಅಂತಿಮವಾಗಿ ವರಿಷ್ಠ ತೀರ್ಮಾನ ಅಂತಿಮ ತೀರ್ಮಾನ ಆಗುತ್ತೆ. ಹಾಸನ ಟಿಕೆಟ್ ಆಕಾಂಕ್ಷಿಯಾಗಿರೋ ಭವಾನಿ ರೇವಣ್ಣ ಎಲ್ಲೂ ಬಹಿರಂಗವಾಗಿ ಮಾತನಾಡ್ತಿಲ್ಲ, ಮುನಿಸು ಕೂಡ ಹೊರಹಾಕ್ತಿಲ್ಲ. ಈಗ ಭವಾನಿ ರೇವಣ್ಣನಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ನಿರ್ಧಾರ ದೇವೇಗೌಡರ ಅಂಗಳ ತಲುಪಿದೆ. ನೋಡೋಣ ಏನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಲಬುರಗಿ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಚಂದು ಪಾಟೀಲ್ ಹೆಸರನ್ನ ಸಚಿವ ನಿರಾಣಿ ಘೋಷಿಸಿದ್ರು. ಆಮೇಲೆ ಅಭ್ಯರ್ಥಿ ಘೋಷಿಸೋ ಅಧಿಕಾರ ನನ್ಗಿಲ್ಲ ಅಂತ ಉಲ್ಟಾನು ಹೊಡೆದ್ರು. ಈಗ ನಿರಾಣಿ ಮೇಲೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಗರಂ ಆಗಿದ್ದಾರೆ. ಮೊದಲು ನಿರಾಣಿಗೆ ಟಿಕೆಟ್ ಸಿಗುತ್ತೆ ಇಲ್ವೋ ಕನ್ಫರ್ಮ್ ಇಲ್ಲ ಅಂತ ಬಾಂಬ್ ಹಾಕಿದ್ದಾರೆ. ಉತ್ತರದಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ದೀರಿ, ಬಟ್ ಮಾಲಿಕಯ್ಯರಿಗೆ ರೈಟ್ಸೇ ಇಲ್ಲ ಅಂತ ಹೇಳ್ತಾರೆ. ಹೌದು, ನನ್ನ ರೈಟ್ಸ್ ಇಲ್ಲ. ನನಗೆ ಅಂದಾಜ್ ಮೇಲೆ ಲಾಸ್ಟ್ ಟೈಮ್ದಲ್ಲಿ ಅದಕ್ಕೆ ಸ್ವಲ್ಪ ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ. ಮತ್ತು ಅವ್ರು ಕೊನೆಯದಾಗಿ ನಮ್ಮ ಪಕ್ಷದ ಹಿರಿಯರು ಇಂಡೈರೆಕ್ಟ್ ಆಗಿ ನೀವು ನೋಡ್ಕೊಳಪ್ಪ ಅನ್ನುವಂಥ ಮಾತನ್ನು ಹೇಳಿದ್ರಿಂದ ಅದು ನನ್ನ ಗಮನಕ್ಕೆ ಬಂದಿರುತ್ತೆ ಅಂತ ಹೇಳಿದ್ದೇನೆ. ನಾನು ಎಲ್ಲಾ ತಾಲೂಕದಲ್ಲಿ ಹೋದಾಗ ಹೇಳ್ತಾರೆ, ನಾನು ಎಲ್ಲಿ ಘೋಷಣೆ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಉತ್ತರದಲ್ಲಿ ಕ್ಯಾಂಡಿಡೇಟ್ ಒಬ್ಬರೇ ಇರೋದ್ರಿಂದ ನಾನು ಘೋಷಣೆ ಮಾಡಿದ್ದೇನೆ. ಸಿಟ್ಟಿಂಗ್ MLA ಅವ್ರದಂತೂ ಪ್ರಶ್ನೆನೇ ಬರೋದಿಲ್ಲ. ಇನ್ನು ಉಳಿದ ಕಡೆ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಅದರ ಪ್ರಕಾರ ಅನೌನ್ಸ್ ಮಾಡ್ತೀವಿ. ನಿನ್ನ ಚಿತ್ತಾಪುರಕ್ಕೆ ಹೋದಾಗ ಕೇಳಿದ್ರು ನೀವು ಕ್ಯಾಂಡಿಡೇಟ್ ಯಾರು ಅಂತ, ಅದನ್ನ ತೀರ್ಮಾನ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಮಾಡ್ತಾರೆ ಅನ್ನೋದು ಹೇಳಿದ್ವಿ. ಉತ್ತರದಲ್ಲಿ ಅದು ಒಬ್ಬನೇ ಕ್ಯಾಂಡಿಡೇಟ್ ಇರೋದ್ರಿಂದ ಅದನ್ನ ಹೇಳಿದ್ದೀವಿ. ಅಭ್ಯರ್ಥಿಗಳು ನಾವು ಘೋಷಣೆ ಮಾಡಬೇಕಾದ್ರೆ ಅದರದೇ ಆದಂಥ ಒಂದು ಬದ್ಧತೆ ಇದೆ, ನಿಯಮಗಳಿವೆ. ಕೋರ್ ಕಮಿಟಿಯಲ್ಲಿ ಸೇರಬೇಕು. ಕೋರ್ ಕಮಿಟಿಯಲ್ಲಿ ನಮ್ಮೆಲ್ಲ ವರಿಷ್ಠರು ಎಲ್ಲ ಸೇರಿ ಯಾವ ಕ್ಷೇತ್ರದ ಯಾವ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಂದ್ರ ಸಮಿತಿಗೆ ಕಳಿಸಿದ ಮೇಲೆ ಅಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಈಗ ನಿರಾಣಿ ಅವರು ಯಾವ ಉದ್ದೇಶದಿಂದ ನಾರ್ತ್ ಟಿಕೆಟ್ ಅವರಿಗೆ ಅಂತ ಹೇಳಿದಾರೋ ನಾನು ನೋಡಿದೆ ವಿಡಿಯೋ ಕ್ಲಿಪ್ ನೀವು ಕಳಿಸಿದ್ದು. ಆ ವಿಡಿಯೋ ಕ್ಲಿಪ್ನಲ್ಲಿ ವರಿಷ್ಠರು ಹೇಳಿದ್ದಾರೆ ಅವರಿಗೆ ಟಿಕೆಟು ಅನ್ನೋದೇನು ಹೇಳಿದ್ದಾರೆ, ಅದು ನಿಜವಾಗಿ ಭಾಳ ಇದನ್ನು ಖಂಡನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಅಧಿಕಾರ ಇಲ್ಲ. ನಿರಾಣಿ ಅವ್ರದ್ದೇ ಟಿಕೆಟ್ ಇನ್ನೂ ಕನ್ಫರ್ಮ್ ಇಲ್ಲ. ನಾನು ಹೇಳಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ರೀತಿಯ ಅಧಿಕಾರ ಯಾರಿಗಿಲ್ಲ. ರಾಜ್ಯದ ಉಪಾಧ್ಯಕ್ಷನಾಗಿ ನಾನೇ ಇಂಥವ್ರಿಗೆ ಟಿಕೆಟ್ ಕೊಡ್ತೀವಿ ಆಗಿದೆ ಅಂತ ಹೇಳೋ ಅಧಿಕಾರ ನನಗೂ ಕೂಡ ಇಲ್ಲ. ಅದು ಬಿಡಿ ನಂದೇ ಟಿಕೆಟ್ ಆಗಿದೆ ಅಂತ ಕೂಡ ಹೇಳೋ ಅಧಿಕಾರ ನನಗಿಲ್ಲ. ಮಾತೆತ್ತಿದ್ರೆ ಯಡಿಯೂರಪ್ಪ ಮೇಲೆ ಮುಗಿ ಬೀಳ್ತಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ಮುಂದೆ ಯಡಿಯೂರಪ್ಪ ಬಗ್ಗೆ ಮಾತಾಡೋಲ್ವಂತೆ. ಹೀಗಂತ ಯತ್ನಾಳ್ ಅವರೇ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯಿಂದ ನನಗೆ ನೋಟಿಸ್ ಬಂದಿಲ್ಲ ಅಂದ್ರು. ಸಿಡಿ ಹಿಡಿದು ಬ್ಲಾಕ್ ಮೇಲ್ ಮಾಡೋ ಟೀಮ್ ಬೆಂಗಳೂರಲ್ಲಿದೆ ಅಂತ ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ DK ಶಿವಕುಮಾರ್ ಹೆಸರಿಡದೆ ಮಾತಾಡಿದ್ರು. ಯಡಿಯೂರಪ್ಪಗೆ ಬೈಯೋದ್ ಬೇಡ, ಅವರು ಹಿರಿಯರಿದ್ದಾರೆ, ಅವರ ಬಗ್ಗೆ ಮಾತನಾಡಬೇಡ ಅಂದಿದ್ದಾರೆ ಅಂತ ಹೇಳಿದ್ರು. ಭಾಳ ಗೌರವ ಐತಿ. ಮುಂದಿನ ದಿವಸನಾಗ ನೀನು ಯಡಿಯೂರಪ್ಪನವ್ರಿಗೆ ಅದು ಬೈದೋದು ಬೇಡ, ಅವ್ರ ಪಾಪ ಅವರು ಹಿರಿಯರದಾರ, ಅವ್ರ ಬಗ್ಗೆ ಮಾತಾಡಬೇಡ ಅಂದ್ರೆ ನಾವು ಹ್ಞೂ ಅಂದೀನಿ. ಅಲ್ಲ, ಹೈಕಮಾಂಡನೇ ಹೇಳದ ಮ್ಯಾಗ ಸಾಫ್ಟ್ ಆಗೇಬೇಕಲ್ಲ. ಎಲ್ಲದಕ್ಕೂ ಒಂದು ಗುರು ಅಲ್ಲಕ್ಕೆ ಬರ್ತೈತನ್ರಿ. ಕಾಂಪ್ರಮೈಸ್ ಹೇಳಕ್ಕೆ ನಮ್ದೇನು ಅವ್ರ ಆಸ್ತಿ ನಾಕಸೊಂಡಲ್ಲಿ ಏನೂ ಇಲ್ಲ. ಏನೋ ರಾಜಕೀಯ ಸಂಘರ್ಷ ಇರ್ತಾವೆ. ಈಗ ಅದಕ್ಕೆಲ್ಲದಕ್ಕೂ ವಿರಾಮ. ಇನ್ನು ಮ್ಯಾಗ ಮಾಧ್ಯಮದ ವಿನಂತಿ ಮಾಡ್ಕೋತೀನಿ, ಯಡಿಯೂರಪ್ಪನವ್ರ ಬಗ್ಗೆ ನನಗೇನು ಪ್ರಶ್ನೆ ಕೇಳಬೇಡ್ರಿ. ನಾವು ಅವ್ರ ಬಗ್ಗೆ ಅಪಾರ ಗೌರವ ಐತಿ, ನಾ ಏನೂ ಹೇಳೋದಲ್ಲ. 2 ವರ್ಷದಿಂದನೇ ನಾ ಹೇಳೀನಿ ಇದು ರಾಜ್ಯದಾಗ ಏನು ನಡೀಲಾಕತ್ತದು. ನಾ ಏನವರು ಇವತ್ತು ನಮ್ಮ ಜಾರಕಿಹೊಳಿ ಏನು ಹೇಳ್ಯಾರಲ್ಲ, CBI ತನಿಖೆ ಕೊಡು ಅಂತೇಳಿ ನಾನು ಅದನ್ನು ಹೇಳ್ತೀನಿ. CBI ತನಿಖೆ ಮಾಡಿಸ್ಬಿಟ್ರು ಒಮ್ಮೆ ಆಯಾ ಕಳ್ರದ್ದು ಹೊರಗೆ ಬೀಳಿ. ಇದು ರಾಜಕಾರಣ ಆಗಲಿ, ಇವತ್ತೇನಾಗೈತಿ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ರಾಜಕಾರಣಿಗೆ ಬ್ಲ್ಯಾಕ್ ಮಾಡೋದು, ಒಂದು ಗುಂಪು ಬೆಂಗಳೂರಿನಾಗ ಕೆಲಸ ಮಾಡ್ತಾಯಿತ್ತು. ಅವ್ರದ್ದು ಬ್ಲ್ಯಾಕ್ ಮೇಲ್ ಮಾಡೋದೇ ಅವ್ರದ್ದು ದಂಧ ಆಯಿತು. ಅದನ್ನು ಜಾರಕಿಹೊಳಿ ಏನು ಹೇಳ್ಯಾರಲ್ಲ, CBI ತನಿಖೆ ಕೊಡೋದು ಒಳ್ಳೆಯದು. ಅದು ಯಾವ ಪಕ್ಷದವರಿದ್ದರೂ ಒಮ್ಮೆ ಅವ್ರನ್ನ ಬಣ್ಣ ಬಯಲು ಮಾಡಿದ್ರೆ ಈ ರೀತಿ ಒಂದು ಕೆಟ್ಟ ರಾಜಕೀಯ ರಾಜ್ಯದಿಂದ
ಸಂಕ್ರಾಂತಿ ದಿನದಿಂದಲೂ ಸತ್ಯಾಗ್ರಹ ಮಾಡ್ತಿದ್ದೇವೆ. ಮೀಸಲಾತಿ ವಿಚಾರದಲ್ಲಿ ಸಿಎಂ ಮೋಸ ಮಾಡಿದ್ದಾರೆ ಅಂತ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಮತ್ತೆ ಕಿಡಿಕಾರಿದ್ದಾರೆ. ಸಿಎಂ ನಮ್ಮ ತಲೆಗೆ ತುಪ್ಪ ಸವರಿದ್ದಾರೆ. ಇನ್ನು ಮುಂದೆ ಸಿಎಂ ಜೊತೆ ಯಾವುದೇ ಮಾತುಕತೆ ನಡೆಸಲ್ಲ. ಮೀಸಲಾತಿ ವಿಚಾರದಲ್ಲಿ ಪ್ರಧಾನಿಯವರಿಗೆ ಅಮಿತ್ ಶಾ ಅವರಿಗೆ ಪತ್ರ ಬರೆಯಲಾಗಿದೆ. ಅವರು ಪೂರಕವಾಗಿ ಸ್ಪಂದಿಸುವ ಭರವಸೆ ಸಿಕ್ಕಿದೆ ಅಂತ ಹೇಳಿದರು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಆಣೆ ಮಾಡಿ ನಮಗೆ ಮೋಸ ಮಾಡಿದ್ರು. ಆ ಒಂದು ಮೋಸದಿಂದ ನೊಂದಂತ ನಮ್ಮ ಜನ ಅವ್ರ ಮನೆ ಮುಂದೆ ಬಹಳ ದೊಡ್ಡ ಸ್ಟ್ರೈಕ್ ಮಾಡಿ ಹೈವೇ ರೋಡ್ ಬಂದ್ ಮಾಡಿ ಅವತ್ತೇ ತೀರ್ಮಾನ ಮಾಡಿದ್ವಿ. ಇನ್ನು ಮುಖ್ಯಮಂತ್ರಿ ಜೊತೆಲಿ ಮಾತುಕತೆ ಮಾಡೋದ್ರಿಂದ ಪ್ರತಿ ಸಲ ಸುಳ್ಳು ಹೇಳ್ತಾರೆ. ಇನ್ನೇನಿದು ದೇಶದ ಪ್ರಧಾನಮಂತ್ರಿಗಳು ಮೊರೆ ಹೋಗೋಣ, ಅವ್ರ ಮುಖಾಂತರ ನ್ಯಾಯ ಪಡೋಣ ತಿಳ್ಕೊಂಡು ಜನವರಿ 14ನೇ ತಾರೀಕು ಸಂಕ್ರಾಂತಿಯಿಂದ ನಾನು ಸತ್ಯಾಗ್ರಹ ಶುರು ಮಾಡಿದ್ದೀನಿ. ನನ್ನ ವಿಶ್ವಾಸ ಐತಿ 90% ಮುಖ್ಯಮಂತ್ರಿಗಳು ಸುಳ್ಳು ಹೇಳಿ ನಮ್ಗೆ ಕೈ ಕೊಟ್ಟಾರೆ. ಪ್ರಧಾನಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಐತಿ. ನಾನೀಗ ಪ್ರಧಾನಮಂತ್ರಿಗಳು ಪತ್ರ ಬರೆದೀನಿ. ಮತ್ತು ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಐತಿ, ಅವರಿಗೆ ಪತ್ರ ಬರೆದೀನಿ. ಈಗಾಗಲೇ ಕೇಂದ್ರ ಸರ್ಕಾರದ ಮೂಲಕವಾಗಿ ಎಲ್ಲೇ ಒಂದು ಕಡೆ ನಮಗೆ ಸ್ಪಂದನೆ ಸಿಗ್ತಾ ಇದೆ. ಆದಷ್ಟು ಬೇಗ ಅವರಿಬ್ಬರ ಮೂಲಕವಾಗಿ ಕೇಂದ್ರ ಸರ್ಕಾರ ನಡುವೆ ಯಾರಾದರೂ ಒಬ್ಬರು ಮಧ್ಯಸ್ಥಿ ವಹಿಸಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುವಂತ ನಮಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನೀಗ ಗಟ್ಟಿ ಧೈರ್ಯ ಮಾಡಿ ಹೋರಾಟಕ್ಕೆ. ಬೆಂಗಳೂರಿನ ಗರುಡಾಚಾರ್ ಪಾಳ್ಯದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಲೋಕಾರ್ಪಣೆ ವೇಳೆ ಕಾಗಿನೆಲೆ ಶ್ರೀ ವಿರುದ್ಧ ಸಿಎಂ ಗರಂ ಆದರು. ಬೆಂಗಳೂರಿನ ಪ್ರವಾಹಕ್ಕೆ ಕೇವಲ ಆಶ್ವಾಸನೆ ಕೊಡುವ ಮುಖ್ಯಮಂತ್ರಿಗಳಾಗಬಾರದು ಅಂತ ಸ್ವಾಮೀಜಿ ಹೇಳಿದರು. ಈ ಮಾತಿಗೆ ಸಿಡಿಮಿಡಿಗೊಂಡ ಸಿಎಂ ಮೈಕ್ ಕಸಿದುಕೊಂಡು ನಾನು ಆಶ್ವಾಸನೆ ಕೊಡುವ ಮುಖ್ಯಮಂತ್ರಿ ಅಲ್ಲ, ಹೇಳಿದಾಗೆ ನಡ್ಕೊಳ್ಳೋ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಭರವಸೆ ಕೊಟ್ಟರೆ ನಾವೇನು ಒಪ್ಪಲ್ಲ, ಅದನ್ನ ಚಾಚು ತಪ್ಪದೆ ಭರವಸೆ ಅಲ್ಲ, ಈಗಾಗಲೇ ಯೋಜನೆ ಮಾಡಿ ಅದಕ್ಕೆ ಹಣ ಕೊಟ್ಟು ಕಾಮಗಾರಿ ನಡೆದಿದೆ ಬುದ್ಧಿ. ನಾನು ಹಿಂದಿನವರಂಗೆ ಭರವಸೆ ಕೊಡುವಂತ ಮುಖ್ಯಮಂತ್ರಿ ಅಲ್ಲ. ಮಾಡ್ತಿದ್ರೆ ಮಾಡ್ತೇನೆ ಅಂತ ಹೇಳ್ತೀನಿ, ಇಲ್ಲಿದ್ರೆ ಇಲ್ಲ ಅಂತ ಹೇಳ್ತೀನಿ. ಅದ್ರಲ್ಲಿ ಏನಿದೆ, ನನಗೆ ಯಾರ್ದು ಭಯ ಇಲ್ಲ, ಏನೂ ಇಲ್ಲ. ನನಗೆ ಮಾಧವಪುರ್ಗೆ ಕೊಟ್ಟಿದ್ದೇನೆ. ಯಾಕೆ ಹೇಳಿದೆ ಅಂತಂದ್ರೆ ಬಹಳ ಸಂತೋಷ, ತುಂಬಾ ಸಂತೋಷ. ಇಲ್ಲಿ ತಿಳಿಸಿಲ್ಲ ಅಲ್ಲ, ನಾನು ಅದು ಹೇಳಕ್ ಬಂದು ನೀವು ಬೇಕಿಸ್ಕೊಂಡ್ರಿ. ನಾನು ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ. ರಾಜ್ಯದ 8 ಮಂದಿಗೆ ದೇಶದ ಅತ್ಯುನ್ನತ ಪದ್ಮ ಪುರಸ್ಕಾರ ಲಭಿಸಿದೆ. 8 ಸಾಧಕರ ಸಾಧನೆಯ ಹಾದಿ ಹೇಗಿತ್ತು, ಪ್ರಶಸ್ತಿ ಪಡೆದವರು ಏನಂದ್ರು ನೋಡೋಣ. ದೇಶದ ಅತ್ಯುನ್ನತ ಪದ್ಮ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ 8 ಜನ ಕನ್ನಡಿಗರು. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣಗೆ ಪದ್ಮವಿಭೂಷಣ, ಎಸ್ಎಲ್ ಭೈರಪ್ಪ, ಸುಧಾಮೂರ್ತಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಹಾಗೆ ಖಾದರ್ವಲ್ಲಿ ದೂದೇಕುಲ, ರಾಣಿ ಮಾಚಯ್ಯ, ನಾಡೋಜ ಪಿಂಡಿ ಪಾಪನಹಳ್ಳಿ ಮುನಿವೆಂಕಟಪ್ಪ, ಐಷಾ ರಶೀದ್ ಅಹಮದ್ ಕ್ವಾದ್ರಿ, ಸುಬ್ಬರಾಮನ್ ರವರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ದೇಶದ 6 ಅಗ್ರ ಗಣ್ಯರಿಗೆ ಪದ್ಮವಿಭೂಷಣ ಸಿಕ್ಕಿದೆ. ಇದರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣರಿಗೆ ಪದ್ಮವಿಭೂಷಣ ಸಿಕ್ಕಿದೆ. ಪ್ರಶಸ್ತಿಗಳನ್ನು ನಿರೀಕ್ಷಿಸಿರಲಿಲ್ಲ, ಇದು ಬಯಸದೇ ಬಂದ ಭಾಗ್ಯ. ಕನ್ನಡ ನಾಡಿನ ಜನ ಏನು ನನಗೆ ಕಳೆದ 6 ದಶಕಗಳಿಂದ ನನಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಆ ಜನತೆಗೆ ಈ ಮಹಾಗೌರವವನ್ನು ಅರ್ಪಿಸ್ತೇನೆ. ಕರ್ನಾಟಕದ ಹೆಮ್ಮೆಯ ಅಮ್ಮ ಸುಧಾಮೂರ್ತಿ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ. ಅವರ ಸಮಾಜ ಸೇವೆಯನ್ನ ಗುರುತಿಸಿ ಪದ್ಮಭೂಷಣ ಪುರಸ್ಕಾರ ಸಿಕ್ಕಿದೆ. ದೇವದಾಸಿ ಪದ್ಧತಿ ವಿರುದ್ಧ ಸುಧಾಮೂರ್ತಿ ಹೋರಾಡಿದವರು. ದೇವದಾಸಿಯರು ಮಕ್ಕಳಿಗೆ ಶಿಕ್ಷಣ ಕೊಟ್ಟವರು. ಶಿಕ್ಷಣ, ಸಂಸ್ಕೃತಿ, ಸಾಹಿತ್ಯದಲ್ಲೂ ಅಪಾರ ಕೊಡುಗೆ ಕೊಟ್ಟವರು ಸುಧಾಮೂರ್ತಿ. ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಜನಸೇವೆಗೆ ಅಂತಾನೆ 100 ಕೋಟಿ ದಾನ ಮಾಡಿದ್ರೂ ಸರಳ ಜೀವನ ನಡೆಸುತ್ತಿದ್ದಾರೆ. ಇನ್ನು ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪರಿಗೂ ಪದ್ಮಭೂಷಣ ಪುರಸ್ಕಾರ ಒಲಿದಿದೆ. ಸಂತೋಷವಾಗಿದೆಯೇ ಅಂತಾರೆ. ಹೌದೌದು, ಆಗಿದೆ, ಸಂತೋಷವಾಗಿದೆ. ಅದಕ್ಕಿಂತ ಹೆಚ್ಚು ನಾನೇನು ಹೇಳೋಕ್ಕಾಗಲ್ಲ. ನಾನೊಬ್ಬ ಲೇಖಕ. ಇಂಥ ಪ್ರಶಸ್ತಿಗಳು ಬಂದರೆ ಸಂತೋಷ ಖಂಡಿತವಾಗಿಯೂ ಆಗುತ್ತೆ. ಆದರೆ ಈ ಪ್ರಶಸ್ತಿಗಿಂತ ಮೀರಿದ್ದು ಅಂತ ಅಂದರೆ ಈ ನನ್ನ ಪುಸ್ತಕಗಳನ್ನು ಲಕ್ಷಾಂತರ ಜನಗಳು ಓದಿ ಸಂತೋಷಪಟ್ಟಿದ್ದಾರೆ. ಮತ್ತು ಪ್ರತಿ ದಿವಸನೂ ಏನಾದರೂ ಸಂತೋಷ ಹೇಳ್ತಲೇ ಇರ್ತಾರೆ. ಇನ್ನು ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ ದಕ್ಕಿದೆ.
ಇದರಲ್ಲಿ ಉಮ್ಮತ್ತಾಟ್ ರಾಣಿ ಎಂದೇ ಖ್ಯಾತರಾದ 79 ವರ್ಷದ ಐಮುಡಿಯಂಡ ರಾಣಿ ಮಾಚಯ್ಯ ಕೂಡ ಒಬ್ರು. ಅದರಿಂದ ಭಾಳ ಖುಷಿ ಆಯಿತು. ಆದರೆ ಆ ಖುಷಿನ ನಾನು ಹೇಗೆ ಹೇಳೋದಂತ ನನಗೆ ಗೊತ್ತಾಗಲ್ಲ. ಇದು ಈ ಪ್ರಶಸ್ತಿ ಬರಬೇಕಾದ್ರೆ ನನ್ನ ಜೊತೆಯಲ್ಲಿ 10 ವರ್ಷದಿಂದ ಮಕ್ಕಳು 10,000 ಮಕ್ಕಳು ನನ್ನ ಜೊತೆಯಲ್ಲಿ ಬಂದು ನನಗೆ ಯಾವ ಒಂದು ಕಷ್ಟ ಕೊಡದೆ ಮಾಡಿದಂಥ ಪ್ರತಿಫಲ ಇದು ಅಂತ ನಾನು ಹೇಳ್ತೇನೆ. ಚಿಕ್ಕಬಳ್ಳಾಪುರದ ಪಿಂಡಿ ಪಾಪನಹಳ್ಳಿ ಗ್ರಾಮದ ತಮಟೆ ಕಲಾವಿದ ಮುನಿ ವೆಂಕಟಪ್ಪ 2023ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜಾನಪದ ಸಂಗೀತ ವಿಭಾಗದಲ್ಲಿ ಪ್ರಶಸ್ತಿ ದೊರೆತಿದೆ. ಬಡತನದಲ್ಲಿ ಹುಟ್ಟಿ 4ನೇ ತರಗತಿ ಓದಿದ್ದ ಮುನಿ ವೆಂಕಟಪ್ಪ ತಮಟೆ ಸದ್ದನ್ನ ದೇಶ ವಿದೇಶಗಳಲ್ಲಿ ಹರಡಿಸಿದ ಮೇಧಾವಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ಸೇರಿದಂತೆ 10 ಪುರಸ್ಕಾರಕ್ಕೆ ಪಾತ್ರರಾಗಿದ್ರು. ಈಗ ಪದ್ಮಶ್ರೀ ಸಿಕ್ಕಿದೆ. ಬೀದರ್ ಮೂಲದ ಶಹರ್ ರಶೀದ್ ಅಹ್ಮದ್ ಅವರಿಗೆ ಕಲಾ ವಿಭಾಗದಲ್ಲಿ ಪದ್ಮಶ್ರೀ ಸಿಕ್ಕಿದೆ. बहुत खुशी हो रही है साहब, ये सरप्राइज अवार्ड है मेरे को. तो ये अचानक कल मालूम हुआ मेरे को कर्नाटका स्टेट अवार्ड मिला, कर्नाटका राज्योत्सव अवार्ड मिला, ओमान मस्कत में मस्कत फेस्टिवल अवार्ड मिला, नेशनल अवार्ड मिला, शिल्प गुरु अवार्ड मिला. अब उसके बाद ये अवार्ड मिला. करने से खुशी है, लेकिन ज़िंदगी गुजारना मुश्किल है. इसमें 2 टाइम की रोटी मिलती है इसमें. ಖಾದರ್ವಲ್ಲಿ ದುದೇಕುಲ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಪದ್ಮಶ್ರೀಗೆ ಭಾಜನರಾಗಿದ್ದಾರೆ. ಖಾದರ್ವಲ್ಲಿ ದುದೇಕುಲ ಬಹುಮುಖ ಪ್ರತಿಭೆ. ಬಿಎಸ್ಸಿ ಎಂಎಸ್ಸಿ ಓದಿದ್ರು, ಪರಿಸರವಾದಿಯಾದ್ರು. ರಾಗಿ ಬೆಳೆ ಮತ್ತು ಸಿರಿಧಾನ್ಯಗಳ ಮಹತ್ವ ಸಾರಿದವರು. ನೈಸರ್ಗಿಕ ಕೃಷಿ ಮೂಲಕ 38 ಬೆಳೆ ಬೆಳೆದ ಮಹಾರೈತ. ಹೋಮಿಯೋಪತಿ ವೈದ್ಯರಾಗಿ ಜನರಿಗೆ ಉಚಿತ ಚಿಕಿತ್ಸೆ ಕೊಡ್ತಿದ್ದಾರೆ ಖಾದರ್ವಲ್ಲಿ. ಸುಬ್ಬರಾಮನ್ ವಯಸ್ಸು 94 ವರ್ಷ. ಮೈಸೂರಿನಲ್ಲಿ ನೆಲೆಸಿರೋ ಸುಬ್ಬರಾಮನ್ ಪುರಾತತ್ವ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅಜರಾಮರ. ದಕ್ಷಿಣ ರಾಜ್ಯಗಳು ಮತ್ತು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಪಾರಂಪರಿಕ ಸ್ಮಾರಕಗಳನ್ನು ಸಂರಕ್ಷಿಸಿದ ಕೀರ್ತಿಯನ್ನು ಹೊಂದಿದ್ದಾರೆ. ಅಜಂತಾ ಗುಹೆಗಳಿಂದ ಹಳೇಬೀಡು ದೇವಸ್ಥಾನ ಮತ್ತು ಅಫ್ಘಾನಿಸ್ತಾನದ ಬಾಮಿಯಾನ್ ಬುದ್ಧನ ಪ್ರತಿಮೆಗಳವರೆಗಿನ ಭಿತ್ತಿ ಚಿತ್ರಗಳನ್ನು ಮರುಸ್ಥಾಪಿಸಲು ಹೆಸರುವಾಸಿಯಾಗಿದ್ದಾರೆ. ಇವರೆಲ್ಲ ಕರ್ನಾಟಕದ ಸಾಧಕರು. ಈ 8 ಮಹನೀಯರ ಜೊತೆ ದೇಶದ 106 ಸಾಧಕರಿಗೆ ಪದ್ಮ ಪುರಸ್ಕಾರ ಲಭಿಸಿದೆ. ಎಲ್ಲರಿಗೂ ನ್ಯೂಸ್ 18 ವತಿಯಿಂದ ಸಲಾಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತದ 74ನೇ ಗಣರಾಜ್ಯೋತ್ಸವ ದೆಹಲಿಯ ಕರ್ತವ್ಯ ಪಥದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಈ ಸಲದ ಗಣರಾಜ್ಯೋತ್ಸವ ಹಲವು ಪ್ರಥಮಗಳಿಗೆ ಸಾಕ್ಷಿಯೂ ಆಯಿತು. 4ನೇ ವರ್ಷದ ಸಂಭ್ರಮದಲ್ಲಿದೆ ಭಾರತದ ಸಂವಿಧಾನ. ಅಂಬೇಡ್ಕರ್ ರಚಿಸಿದ ಸಂವಿಧಾನ ಜಾರಿಗೆ ಬಂದ ಗಣರಾಜ್ಯೋತ್ಸವ ಈ ವರ್ಷ ದೆಹಲಿಯ ಕರ್ತವ್ಯ ಪಥದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಹಲವು ಪ್ರಥಮಗಳಿಗೆ ಸಾಕ್ಷಿಯಾಯಿತು. ಈ ಹಿಂದೆ ರಾಜಪಥ ಅಂತ ಕರೆಯಲಾಗ್ತಾ ಇದ್ದ ಜಾಗ ಈ ವರ್ಷ ಕರ್ತವ್ಯ ಪಥವಾಗಿ ಬದಲಾಗಿದೆ. ಇದೇ ಕರ್ತವ್ಯ ಪಥದಲ್ಲಿ 74ನೇ ಗಣರಾಜ್ಯೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು. ದೇಶದ ಇತಿಹಾಸದಲ್ಲಿ ಬುಡಕಟ್ಟು ಸಮುದಾಯದಿಂದ ರಾಷ್ಟ್ರಪತಿಯಾದವರು ದ್ರೌಪದಿ ಮುರ್ಮು. ಇವತ್ತು ಮುರ್ಮು ಅವರಿಂದ ರಾಷ್ಟ್ರಧ್ವಜಾರೋಹಣ ನಡೆಯಿತು. ಪ್ರಧಾನಿ ಮೋದಿ, ಉಪರಾಷ್ಟ್ರಪತಿಗಳು, ಈಜಿಪ್ಟ್ ಅಧ್ಯಕ್ಷರು ಸಾಕ್ಷಿಯಾದರು. ಇದು ಇತಿಹಾಸ ಸೇರಿದೆ. ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಪರೇಡ್ಗೆ ಸಿಆರ್ಪಿಎಫ್ನ ಎಲ್ಲಾ ಮಹಿಳಾ ಪಡೆ, ಅಗ್ನಿವೀರರು ಮತ್ತು ಒಂಟೆ ಸವಾರಿ ಮಹಿಳಾ ತುಕಡಿಗಳು, ವಿಶ್ವದಲ್ಲೇ ಮೊಟ್ಟಮೊದಲ ಮಹಿಳಾ ಸಶಸ್ತ್ರ ಪೊಲೀಸ್ ಬೆಟಾಲಿಯನ್ ಭಾಗಿಯಾಗಿತ್ತು. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈಜಿಪ್ಟ್ 144 ಸೈನಿಕರ ಸಶಸ್ತ್ರ ಪಡೆಗಳ ಸಂಯೋಜಿತ ಬ್ಯಾಂಡ್ ತಂಡವು ಮೆರವಣಿಗೆಯಲ್ಲಿ ಭಾಗವಹಿಸಿತ್ತು. ಇದೇ ಮೊದಲ ಬಾರಿಗೆ ಭಾರತ ನಿರ್ಮಿತ ಟ್ಯಾಂಕ್ಗಳು, ಬಂದೂಕುಗಳು ಪರೇಡ್ನಲ್ಲಿ ಭಾಗಿಯಾಗಿದ್ದವು. ಆ ಮೂಲಕ ಮೇಕ್ ಇನ್ ಇಂಡಿಯಾ ಶಕ್ತಿಯೂ ಜನರಿಗೆ ಪರಿಚಯವಾಯಿತು. ಇದೇ ಮೊದಲ ಬಾರಿಗೆ ವೀಕ್ಷಕರ ಗ್ಯಾಲರಿಯಲ್ಲಿ ವಿವಿಐಪಿಗಳ ಜೊತೆ ಶ್ರಮಯೋಗಿಗಳು ಭಾಗವಹಿಸಿದ್ರು. ಸೆಂಟ್ರಲ್ ವಿಸ್ತಾ ಕಾರ್ಮಿಕರು, ಆಟೋ ರಿಕ್ಷಾ ಚಾಲಕರು, ಸ್ವಚ್ಛತಾ ಕರ್ಮಿಗಳು ಗಣ್ಯರ ಸಾಲಲ್ಲಿ ಕೂತು ಪರೇಡ್ ವೀಕ್ಷಿಸಿದ್ರು. ಕರ್ತವ್ಯ ಪಥದಲ್ಲಿ ಸೇನಾ ಪಡೆಗಳ ಪಥ ಸಂಚಲನದಲ್ಲಿ ನೌಕಾಪಡೆ ತುಕಡಿಯನ್ನ ಮಂಗಳೂರಿನ ಲೆಫ್ಟಿನೆಂಟ್ ಕಮಾಂಡರ್ 29 ವರ್ಷದ ದಿಶಾ ಅಮೃತ್ ಮುನ್ನಡೆಸಿದ್ರು. लेफ्टिनेंट अश्विनी सिंह, सब लेफ्टिनेंट प्रियंका शर्मा और सब लेफ्टिनेंट एम आदित्य
और 144 युवा नौसैनिक। ಇನ್ನು ಏರ್ ಫೋರ್ಸ್ ಸ್ಕ್ವಾಡ್ರನ್ ಲೀಡರ್ ಕನ್ನಡತಿ ಸಿಂಧು ರೆಡ್ಡಿ ಪುರುಷರ ಟೀಮ್ ಮುನ್ನಡೆಸುವ ಮೂಲಕ ನಾರಿ ಶಕ್ತಿಗೆ ಶಕ್ತಿ ತುಂಬಿದ್ರು. The marching contingent of the Indian Air Force just behind the Air Force band. ಇದನ್ನ ಹೊರತುಪಡಿಸಿದರೆ ಕರ್ನಾಟಕ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಸೇರಿ ಹಲವು ಟ್ಯಾಬ್ಲೆಗಳು ಜನರನ್ನ ಆಕರ್ಷಿಸಿದ್ವು. ಬೈಕ್ ಸ್ಟಂಟ್ಗಳು ಜನರನ್ನ ಮಂತ್ರಮುಗ್ಧಗೊಳಿಸಿತು. ಮಂಜು ಮುಸುಕಿದ ವಾತಾವರಣದಲ್ಲೂ ಯುದ್ಧ ವಿಮಾನಗಳ ಹಾರಾಟಕ್ಕೆ ಚಪ್ಪಾಳೆ ತಟ್ಟಿದ್ರು. The flypast which will have 50 aircraft participating. ಒಟ್ಟಾರೆ ಗಣರಾಜ್ಯೋತ್ಸವ ಇವತ್ತು ಹಲವು ಪ್ರಥಮಗಳಿಗೆ ಮುನ್ನುಡಿ ಬರೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತ ಅಂದ್ರೆ ಉರಿದು ಬೀಳ್ತಿದ್ದವರೇ ಇಂದು ಭಾರತಕ್ಕೆ ಸೆಲ್ಯೂಟ್ ಹೊಡೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದ ಲಾಲ್ ಚೌಕಲ್ಲಿ ಮಾಜಿ ಭಯೋತ್ಪಾದಕ ಧ್ವಜಾರೋಹಣ ಮಾಡಿದ್ದಾನೆ. ಇದು ಕಾಶ್ಮೀರ ಬದಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಭಾರೀ ವಿವಾದ ಸೃಷ್ಟಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರವನ್ನ ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರದರ್ಶಿಸಿದೆ. ಸಂಜೆ 5 ಗಂಟೆ ಸುಮಾರಿಗೆ ತಿರುವನಂತಪುರಂನ ಶಾಂಘಮುಖಂ ಬೀಚ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಾಕ್ಷ್ಯಚಿತ್ರದ ಸಾರ್ವಜನಿಕ ವೀಕ್ಷಣೆಗೆ ಅನುಕೂಲವಾಗುವಂತೆ ಸ್ಥಳವನ್ನ ಬೀಚ್ಗೆ ಸ್ಥಳಾಂತರಿಸಲಾಗಿತ್ತು. ಇನ್ನು ಇತ್ತ ಹೈದರಾಬಾದ್ ವಿವಿಯಲ್ಲೂ ತೀವ್ರ ವಿರೋಧದ ನಡುವೆಯೂ ಮೋದಿ ಕುರಿತ ಬಿಬಿಸಿ ಡಾಕ್ಯುಮೆಂಟರಿ ಪ್ರದರ್ಶನ ನಡೆಸಲಾಯಿತು. ಹೈದರಾಬಾದ್ ವಿವಿಯಲ್ಲಿ ವಿವಾದಿತ ಡಾಕ್ಯುಮೆಂಟರಿ ಪ್ರದರ್ಶನಕ್ಕೆ ವಿರೋಧಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಜನರ ನಿದ್ದೆ ಕೆಡಿಸಿದ್ದ ಚಿರತೆ ಕೊನೆಗೂ ಸೆರೆಯಾಗಿದೆ. ಹೊರಳಹಳ್ಳಿ ಗ್ರಾಮದಲ್ಲಿ ಚಿರತೆ ಸೆರೆ ಸಿಕ್ಕಿದ್ದು ಚಿರತೆಯನ್ನ ಕೊಲ್ಲುವಂತೆ ಹೊರಳಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ರು. ಅರಣ್ಯ ಇಲಾಖೆ ವಾಹನಕ್ಕೆ ಅಡ್ಡಲಾಗಿ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಳಿಕ ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡುವುದಾಗಿ ಅಧಿಕಾರಿಗಳು ಹೇಳಿದ ಮೇಲೆ ಪ್ರತಿಭಟನೆಯನ್ನ ವಾಪಸ್ ಪಡೆದರು. ಖ್ಯಾತ ನಟಿ ಹರಿಪ್ರಿಯಾ ವಸಿಷ್ಠ ಸಿಂಹ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಮದುವೆ ಸಮಾರಂಭ ನಡೆದಿದೆ. ಮದುವೆಗೆ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್, ಅಮೃತ ಅಯ್ಯಂಗಾರ್, ರಿಷಬ್ ಶೆಟ್ಟಿ, ಸತೀಶ್ ನೀನಾಸಂ ಸೇರಿದಂತೆ ಅನೇಕ ಕಲಾವಿದರು ನವ ಜೋಡಿಗೆ ಹಾರೈಸಿದರು. ಹರಿಪ್ರಿಯಾನು ತುಂಬ ಚೆನ್ನಾಗಿ, ವಶಿಷ್ಠ ಹರಿಪ್ರಿಯಾ ಮದುವೆ ಬೇರೆ ಇತ್ತು ಸರಿ, 2 ಕಾರ್ಯನೂ ಆಗುತ್ತೆ. ಆಮೇಲೆ ವಶಿಷ್ಠ ತುಂಬ ಕ್ಲೋಸ್ ಆಗಿರೋದ್ರಿಂದ ಹರಿಪ್ರಿಯಾನು ತುಂಬ ಚೆನ್ನಾಗಿ ಗೊತ್ತು, ಹಾಗೆ ಒಂದು ಸಿನಿಮಾ ಮಾಡಿದ್ದಾರೆ. ಆಮೇಲೆ ಆಲ್ಮೋಸ್ಟ್ ನಮ್ಮ ಒಂದು ಇಂಡಸ್ಟ್ರಿ ಅಂತ ತಕ್ಷಣ ಒಂದು ಫ್ಯಾಮಿಲಿ ಆಗ್ತಾರೆ. ಸೊ ಮದುವೆಗೆ ಬರಬೇಕಾಗ ಹಂಗೆ ಮದುವೆಗೂ ಬಂದು ಸೊ ಖುಷಿ ಆಯ್ತು. 2 ಕಾರ್ಯನೂ ಮುಗೀತು. ವಶಿಷ್ಠ ಹರಿಪ್ರಿಯಾ ಮದುವೆ ಬೇರೆ ಇತ್ತು ಸರಿ, 2 ಕಾರ್ಯನೂ ಆಗುತ್ತೆ. ಆಮೇಲೆ ವಶಿಷ್ಠ ತುಂಬ ಕ್ಲೋಸ್ ಆಗಿರೋದ್ರಿಂದ ಹರಿಪ್ರಿಯಾನು ತುಂಬ ಚೆನ್ನಾಗಿ ಗೊತ್ತು, ಹಾಗೆ ಒಂದು ಸಿನಿಮಾ ಮಾಡಿದ್ದಾರೆ. ಆಮೇಲೆ ಆಲ್ಮೋಸ್ಟ್ ನಮ್ಮ ಒಂದು ಇಂಡಸ್ಟ್ರಿ ಅಂತ ತಕ್ಷಣ ಒಂದು ಫ್ಯಾಮಿಲಿ ಆಗ್ತಾರೆ. ಸೊ ಮದುವೆಗೆ ಬರಬೇಕಾಗ ಹಂಗೆ ಮದುವೆಗೂ ಬಂದು ಸೊ ಖುಷಿ ಆಯ್ತು. 2 ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.